ಸವಿತಾ, ಏ ಸವಿತಾ, ಸವಿತಾ. ಏನ್ರಿ ಅವ್ವ ಬೇಯವ್ವ, ನೀನು ಕುತ್ಕೋಬಾರ್ದು ಬೇಯವ್ವ. ನೀನು ಕೂತ್ರೆ ನಂಗೆ ಸಮಾಧಾನ ಆಗಲ್ ಬೇಯವ್ವ. ಇನ್ನೇನಮ್ಮ, ನಾ ಸತ್ರ ಸಮಾಧಾನ ಆಗುತ್ತಾ? ನಾ ಸತ್ತು ಬಿಡ್ಲೇನ? ಅವಾಗ ಸಮಾಧಾನದಿಂದ ಇರ್ತೀಯನ? ಯವ್ವ ಯಾಕೆ ಹಿಂಗೆ ಮಾತಾಡ್ತಿ ಬೇಯವ್ವ? ಸವಿತಾ ಬಿಡು, ಎಲ್ಲ ಮಕ್ಕಳು ದೊಡ್ಡರಾಗ್ಯಾರ, ಬಿಡು. ಅಲ್ಲಪ್ಪ, ಅಣ್ಣಗಾದ್ರ ಕಾವ್ಯನ ಕರ್ಕೊಂಡು ಬಂದ್ರೆ ಮದುವಾಗಿ ಹ್ಞೂ ಅಂತ ಒಪ್ಕೊಂಡ್ರಲ್ಲಪ್ಪ ಎಲ್ಲರೂ. ನಾನು ಯಾಕಪ್ಪ ಸಂತೋಷನ್ ಮದುವೆ ಆಗ್ಬಾರ್ದಪ್ಪ? ಲೇ, ಅವ್ರ ಅಜ್ಜ ಅವರಪ್ಪ ಇಬ್ರು ಸರಿ ಇಲ್ಲ ಲೇ. ಇಲ್ಲಡಿಲಿ, ಅವ್ರ ಮನೆಯಾಗ ಹೆಣ್ಮಕ್ಳಿಗೆ ಮರ್ಯಾದಿನ ಕೊಡೋದಿಲ್ಲ. ನಿನಗೆ ಅರ್ಥ ಆಗೋಲ್ದಾಗಿತ್ತು ನಿನಗ. ಅವ ಮಗ ಹೆಂಗದಾನ ಏನೋ ಗೊತ್ತಿಲ್ಲ, ಎಲ್ಲ ಗುಮ್ಮನ್ ಗುಸುಗ್ರು. ಈಗೇನು ಅವರಪ್ಪ ಅವ್ರ ಅಜ್ಜ ಅದನಲ್ಲ, ನೀ ನೋಡಿಲ್ಲ ಹುಡುಗ, ಅವ್ರಿಬ್ಬರಿಗೂ ಊರು ತುಂಬ ಹೆಂತಾರ್ದಾರ. ನೀ ನಂಬ್ತೀಯ ಬಿಡ್ತೀಯ? ಅವ್ರಪ್ಪನ ಚಾಳಿ ಅಜ್ಜನ ಚಾಳಿ ಏನು ಬಂದಿಲ್ಲ ಮಾಡಿರ್ತೀಯ ಹುಡುಗ? ಇದ್ದ ಇರ್ತಾವು. ನಾಳೆ ನಿನಗ ಬಾಯಾಗ ಮಣ್ಣು ಹಾಕೋದು ಸ್ವಲ್ಪ ಅರ್ಥ ಮಾಡ್ಕೋ. ಇಲ್ಲಡ, ನಮ್ದಂತ್ರ ಕುಟುಂಬ ಪೂರಾ ಚಿದ್ರಾಗೋಗೈತಿ. ನೀನಾರ ಅರ್ಥ ಮಾಡ್ಕೊಲಿ. ಬ್ಯಾಡ್ಲೆ ಅವ್ರ ಸವಾಸ ಬ್ಯಾಡ. ಅವ್ವ, 4 ವರ್ಷದಿಂದ ಪ್ರೀತಿ ಮಾಡಿವವ, ಒಂದ ನಿಮಿಷನಾಗ ನೀ ಬ್ಯಾಡ ಅಂದ್ರೆ ಹೆಂಗವ್ವ? ನೀನೇ ಹೇಳವ್ವ. ಏನಾರು ಮಾಡ್ಬಿಡ್ಲಕ್ ಬಿಡು ಸವಿತಾ, ಯಾಕೆ ಸುಮ್ಮನೆ ಕಿಶುತಿ ಮಾತಾಡಕತ್ತಿದಿ? ಬಿಟ್ಟು ಬಿಡು. ಆಕೆ ಅವನ್ನ ಮದುವೆ ಆಕಿನಂದ್ರೆ ಮದುವೆ ಆಗ್ಲಿ, ಬ್ಯಾಡ ಅನ್ನಕ್ಕಾಗತ್ತಾ? ಅಪ್ಪ, ನೀವೆಲ್ಲರೂ ಒಪ್ಪಿದ್ರೆ ಮಾತ್ರ ಮದುವೆಕ್ಕಿನಪ್ಪ, ಇಲ್ಲ ಅಂದ್ರೆ ಮದುವೆ ಆಗಲ್ಲಪ್ಪ. ನಾನು ಯಾವ್ದ ಕಾರಣಕ್ಕೂ ಮದುವೆ ಆಗಲ್ಲ. ನಾನಂತರೂ ಒಪ್ಪಲ್ಲ, ನಿಮ್ಮ ಅಪ್ಪನೂ ಒಪ್ಪಲ್ಲ. ನಿಂಗೆ ಬೇಕಾದ್ರೆ ಹೋಗಿ ನಿಮ್ಮ ಮದುವೆ ಆಗ. ಏನು ನಮ್ದು ನೋಡ, ನೀನೇನ್ರ ನಮ್ಮ ಮನೆ ಬಿಟ್ಟು ಹೋಗಿ ಅವನ ಮದುವೆ ಆದಿ ಅಂದ್ರ ಮುಗೀತು. ಇನ್ಯಾವತ್ತೂ ನೀವು ವಾಪಸ್ ನಮ್ಮ ಮನೆಗೆ ಬರ್ತಕ್ಕದ್ದಲ್ಲ. ನೀನು ನನ್ನ ಮಗಳಲ್ಲ ಅಂತಂದಿಲ್ಲಡಿಲಿ, ನಾನು ಒಂದು 2 ಕೊಡ ನೀರು ಸುರ್ಕೊಂಡು ತಲೆ ತಕ್ಕೊಂಡು ನೀನು ಚಿಟಿ ಮಾಡ್ಬಿಡ್ತೀವಿ ಮನ್ಯಾಗ. ಇನ್ನು ನಿನ್ನ ಇಷ್ಟ. ನಮಗೆ ಸಾಕಾಗಿ ಹೋಗೈತಿದು. ಆ ಪ್ರೇಮವ್ವ ಚಾಲು ಮಾಡಿದ್ಲು ಆಕೆಯಿಂದ ನಿಮ್ಮ ಅಣ್ಣ, ಈಗ ನೀನು, ಇನ್ನೇನು ನಿಮ್ಮ ತಂಗಿಯಾರು ತಮ್ಮರು ಓಸು ಚಾಲು ಮಾಡ್ತಾರೆ ಅಂತ ಹಿಂದೆ ಅವರು ವಯಸ್ಸಿಗೆ ಬಂದಾಗ. ಯವ್ವ, ನಾವೇನು ಮದುವೆ ಮಾಡೋದಿಲ್ಲ ನಿಮಗೆ. ಅಲ್ಲ, ನಿಮಗೆ ಏನು ಬೇಕು ಏನು ಬೇಡ ನೀವು ಹುಟ್ಟಿದಾಗಿಂದನೂ ನಿಮಗೆ ನೀವು ಕೇಳ್ದೇ ಎಲ್ಲ ಕೊಟ್ಟಿರೋ ನಮಗೆ. ನಿಮಗೊಂದು ಒಳ್ಳೆ ಹುಡುಗನ ನೋಡಿ ನಿಮಗೆ ಹೊಂದವನ್ನ ನಾವು ಮದುವೆ ಮಾಡಲ್ಲ ಅಂತ ಹೆಂಗೆ ಅನ್ಕೋತೀರಿ ನೀವು? ಅದೇನದು ಪ್ರೀತಿ? ಅದೇನು ಹೇಳ್ರಿ ಪ್ರೀತಿ? ಅಪ್ಪ ಪ್ಲೀಸ್ ಅಪ್ಪ, ಒಪ್ಪಿಗೆ ಕೊಡ್ರಪ್ಪ. ನೋಡವ, ನಾವಂತರೂ ಒಪ್ಪಿಗೆ ಕೊಡೋದಿಲ್ಲ. ನಿಂಗೆ ಬೇಕಾಗಿ ನೀ ಮಾಡ್ಕೋತಿದ್ರೆ ಮಾಡ್ಕೊ, ನಿನ್ನನ್ನು ನಾವೇನು ತಡೆಯೋದಿಲ್ಲ. ಧಾರಾಳವಾಗಿ ಹೋಗಿ ಮದುವೆ ಆಗ. ಅವರಪ್ಪ ಅವ್ರ ಮನೆಗೆ ಎಲ್ಲರೂ ಒಪ್ಪ್ಯಾರಲ್ಲ, ನೀನೇನು ಮನೆ ತುಂಬಿಸ್ಕೊಂತಾರ, ಹೋಗು. ಅಪ್ಪ, ಅವ್ವ, ಅಪ್ಪ ನಡಿಯವ, ನಡ್ರಿ. ರೆಕ್ಕೆ ಬಲ್ತ ಮೇಲೆ ಹಾರಿ ಹೋಗೋದಂದ ಕಲಿತೀರಿ, ಹೋರಿ. ಒಪ್ಕೊಳ್ರವ ಒಪ್ಕೊಳ್ರವ. ಈಗ ಎಂಗೇಜ್ಮೆಂಟ್ ಮಾಡಿಬಿಟ್ಬಿಡ್ರವ. ನಂಗೆ 18 ತುಂಬಿದ ಮೇಲೆ ಮದುವೆ ಮಾಡ್ರವ. ನೋಡವ, ನಿಮಗೆ ಬೇಕಾಗಿರೋರ್ನ ನೀವು ಆಯ್ಕೆ ಮಾಡ್ಕೊಂಡಿರಿ. ಇನ್ನೇನೈತಿ, ಮುಗೀತು. ನೀವು ಮದುವೆರ ಮಾಡ್ಕೇರಿ, ಎಂಗೇಜ್ಮೆಂಟರ ಮಾಡ್ಕೇರಿ, ಏನಾರ ಮಾಡ್ಕೇರಿ, ನಿಮ್ಮ ಇಷ್ಟ. ಬರ್ರಿ ಹೋಗಣ, ಯಾವ್ದಾರ ಪುಣ್ಯಕ್ಷೇತ್ರಕ್ಕರ ಹೋಗಣ ಬರ್ರಿ. ಒಟ್ಟ ಮನಸ್ಸಿಗೆ ನೆಮ್ಮದಿ ಅನ್ನೋದ ಇಲ್ಲ. ನಾನು ನೀವು ಎಲ್ಲರೂ ಹೋಗ್ಬಿಡಂ ಬರ್ರಿ. ಹುಚ್ಚಿ ನಡಿ. ನಾವೇನ ನಮ್ಮ ಮಕ್ಕಳನ್ನ ನಂಬಿ ಬದುಕ್ಬೇಕಂತ ಅನ್ಕೊಂಡಿವೇನ? ಏನು ಈ ಭೂಮಿ ಮೇಲೆ ನಮ್ಮ ಮಕ್ಕಳು ನಂಬಿ ಬಂದಿವ? ನಡಿ, ಏನಾಯ್ತಲ್ಲ ಕೆಲಸ ಬಕ್ಷಿ ಜಗ್ಗದವು, ಮಾಡೋಣ ನಡಿ. ಅಪ್ಪ, ಅಣ್ಣನ ಪ್ರೀತಿ ಒಪ್ಕೊಂಡ್ರಲ್ಲಪ್ಪ. ಸರಿ ಹೇಳ್ಬೇಕಲ್ಲ ನಿನಗ. ಆ ಹುಡುಗಿ ಕಾವ್ಯ ಬಂಗಾರದಂತಕಿ. ಅವ್ರವ್ವ ಏನ ಮಾಡಿದ್ರು ಆ ಹುಡುಗಿ ಬಂಗಾರದಂಗ ಐತಿ. ಅದಕ್ಕೆ ಒಪ್ಕೊಂಡಿದ್ ನಾವು. ಮತ್ತೆ ಅಗ್ಲಮ್ಗ್ಲ ಅದನ್ನ ಹೇಳ್ಬೇಡ. ನಿಂಗೆ ತಿಳಿದಿದ್ ಮಾಡಂತ ಹೇಳಿವಲ್ಲ, ಮಾಡು. ನಿನಗೆ ಸ್ವತಂತ್ರ ಐತಿ, ಹೋಗು. ಇನ್ನ ನಿನಗ 18 ತುಂಬಿಲ್ಲ, ಅದನ್ನು ಮಾತ್ರ ತಲೆಯಾಗಿಟ್ಕೋ ಅಷ್ಟ. ಅವ್ವ ನಿಂದಿರವ ಅವ್ವ. ನಮ್ಮಮ್ಮ ತಾಯಿ ಮಹಾಮಾಯಿ ಕಾಪಾಡವ ತಾಯಿ. ಏನೋ ಗೊತ್ತಿಲ್ಲ, ಸರಿನಾ ತಪ್ಪ ನಿರ್ಧಾರ ಅಂತ ತಗೊಂಡ್ಬಿಟ್ಟಿನಿ. ನೀನು ಮಾಡ್ಲಿಕ್ಕೆ ಹಾಕ್ತೀನಿ ನನ್ನ ಜೀವನನ, ನೀನ ಸರಿ ಮಾಡ. ಅತ್ಯಂತರೂ ಮಾತಾಡವಳ್ಳು, ಮಾವನು ಮಾತಾಡವಲ್ಲ. ನಾನು ನನ್ನ ಗಂಡನ ಹೊಡೆದಾಡೋದಾಗೈತಿ. ಏನ ನೋಡು, ಮುಣಗಿಸ್ತೀಯ ತೇಲಿಸ್ತೀಯ ನಿನ್ಗೆ ಬಿಟ್ಟೀನಿ. ಎಲ್ಲರಿಗೂ ಒಳ್ಳೇದು ಮಾಡ್ತಾಯಿ. ಗುಡಿನ ಪ್ರದಕ್ಷಿಣೆ ಹಾಕಿ ಹೋಗ್ಬಿಡ್ತೀನಿ. ಏನು ಬೇಡ್ಕೊಂಡೆವ? ಏನು ಬೇಡ್ಕೊಂಡಿ? ತವ್ರ ಮನೆ ಹಾಳಾಗೋಲಿ, ಗಂಡನ ಮನೆ ಮಾತ್ರ ಚಲೋ ಇರಲಿ, ನಮ್ಮವ್ವ ಲಘು ನನಗೆ ನೆಗದು ಬಿದ್ದಲ್ಲಿ ಕೈ ಆಗಲಿ ಅಂತ ಬೇಡ್ಕೊಂಡೇನೆ. ಯವ್ವ, ಹಂಗೆ ಯಾಕೆ ಬೇಡ್ಕೋತೀನಿ ನಾನು? ಏನು ಮಾತಾಡ್ತೀನಿ ನೀನು? ನಾನು ನಿನ್ನ ನಿಲ್ಲೋಡಿ ಎಷ್ಟು ಖುಷಿ ಆಯ್ತು. ನಮ್ಮವ್ವ ನೋಡಿ ಬಂದಾಳಲ್ಲ ಗುಡಿಗೆ ಅಂತಂದು. ನೀನು ಹಿಂಗೆ ತೀವ್ರ ಮಗಡಕ್ಕೆ ಬಂದಿಯೇನ? ನೀ ಬರೋದು ನೋಡಿದ್ ನಾನು. ನೀ ಗುಡಿಗೆ ಹೊಂಟಿ ಅಂತ ಗೊತ್ತಾತ, ಅದಕ್ಕೆ ನೀನು ಹಿಂದಿಂದ ಬಂದ್ಯಾನ.
ಇನ್ನೆಲ್ಲಿ ಅಕ್ಕಿ ಮನೆ ಮುಂದೆ ನಿಂತ್ಕೊಂಡು ನೀನು ಮಾತಾಡ್ಸ್ಕೊಂಡು ನಿಂದಿರ್ಬೇಕಂತಂದು ಬಂದೆ. ಗೊತ್ತಾತಾ ಗುಡಿಗೆ ಹೊಂಟಿ ಅಂತಂದು. ನಿನ್ನ ಗಂಡ ಬರ್ತಾನ ನೋಡಿದೆ, ಮತ್ತೆ ಹಿಂದೆ ಯಾರೂ ಬರಲಿಲ್ಲಲ್ಲ, ಯಾವ ನಿನ್ನ ಆಜ್ಞೆವು ಯಾವ ಬೆನ್ನು ಹತ್ತಿ ಬರಲಿಲ್ಲ. ಅದಕ್ಕೆ ಆತ ಇದೇ ಟೈಮು ಮಾತಾಡ್ಸೋಣ ಮತ್ತಾಗಲೇ 3-4 ದಿನ ಆತು ಅವ್ರ ಮನೆಗೆ ಹೋಗಿ ಹೆಂಗದಿಯ ಏನ ನೀನಂತರೂ ಯವ್ವ ಹಿಂಗದೀನಿ ಅಂತಂದು ಒಂದು ನನ್ನ ಫೋನ್ ನಂಬರ್ ಇಲ್ಲ ನನ್ನ ಫೋನ್ ನಂಬರ್ ಫೋನ್ ಮಾಡಿ ಹೇಳಕ್ಕಾಗೋದಿಲ್ಲ ನಿನಗೆ. ಕೊಡಿಗೆ ಯವ್ವ ಹಿಂಗೆ ಮಾಡಿ ನಿನಗೆ ನೋವು ಮಾಡಿ ಬಂದಿಂದೆ ನಾನು ಹೆಂಗದೀದಿ ಅಂತ ಕೇಳಿದಿನ ಏಟ್ರ ಐತೆ ನಿನಗೆ ತಾಯಿ ಅನ್ನೋದು. ಯವ್ವ ನೀನೇನು ನನ್ನ ಹೆಂಗದಿ ಏನು ಅಂತ ಕೇಳಕ್ಕೆ ಬಂದೀಯಾ ಏನು ತೀವ್ ಮಾತಾಡಕ್ಕೆ ಬಂದೀಯ? ಅದನ್ನಾರ ಹೇಳು. ಎರಡು ಹೆಂಗಾರ ಅನ್ಕ ನೀನು ಹೇಳೀಗ. ಏನು ಚಲೋತ್ನಾಗ ನೋಡ್ಕೋತಾರನ ಏನು ಒಳ ಬಿಟ್ಕೊಂಡ್ಲ ನಿಮ್ಮ ಅತ್ತಿ? ಏನಿಲ್ಲ ಅತ್ತಿ ಮಾವ ಬೇಡ, ಮಾಯವನ ಮಗಳು ಮೊದ್ಲು ಮದುವೆ ಆಗ್ಬೇಡ ಅಂತಂದು ಜಗ್ಗ ಹೇಳಿದ್ರು ನನ್ನ ಗಂಡಗ. ಹೊರಗೆ ಕರ್ಕೊಂಡು ಹೋಗ್ಬಿಡು, ಹೆಂಗೆ ಮಾಡಿ ಹಿಂಗೆ ಮಾಡಿ ಅಂತ ಜಗ್ಗ ಬೈದಾಡಿದ್ರು. ಅಮ್ಮ ಅಜ್ಜ ಬಂದು ಕೊನೆಗೆ ಸಮಾಧಾನ ಮಾಡಿ ಹುಡುಗಿ ಚಲೋ ಐತಿ ಹಂಗೆ ಹಿಂಗೆ ಅಂದಿದ್ದಕ್ಕೆ ಸಮಾಧಾನ ಆಗಿದ್ರು. ಮತ್ತು ನೀ ಬಂದಿಲ್ಲ ವಾಪಸ್, ಮತ್ತೆ ಮನೆಗೆ ಬಂದು ಮತ್ತೆ ಕವ ಅಂದು ಜಗಳ ಮಾಡಿ ಹೋದೆಲ್ಲ ಬಂದು. ಮತ್ತೆ ಇನ್ನೇನೈತಿ ಜಗಳ ಮಾಡಿ ಹೋದಿ. ಮತ್ತು ನಮ್ಮ ಅತ್ತಿ ನಮ್ಮ ಮಾವ ಒಂದಿಟ್ಟು ಹೆಂಗೆ ಸಮಾಧಾನ ಆಗಿದ್ರು. ಮತ್ತು ನಾನು ಈ ಕಡೆ ಬಂದ್ರೆ ಆ ಕಡೆಗೆ ಹೋಗ್ಬಿಡ್ತಾರೆ ಅವ್ರು. ನನ್ನ ಮಕ್ಕಕ್ಕೆ ಕೊಟ್ಟು ಮಕ್ಕ ಮಾತಾಡ್ಸುವಳ್ಳು. ಇವತ್ತು ಮುಂಜಾನೆದ್ದು ಅತ್ತಿ ಏನರ ಮಾಡ್ಲೇನು ಅಡುಗೆ ಅಂದೆ. ನನ್ನೇನು ಕೇಳ್ತೀವ ಕೇಳೋಗಿ ನಿಮ್ಮವ್ವನ್ ಅಂತಂದ್ಲ ನನಗೆ. ಅದಕ್ಕಲ್ಲೇ ನಾ ಹೇಳಿದ್ದು ಹಕ್ಕನ ಹಾಕದವು ನಾ ಎಲ್ಲ ನೋಡ್ಕೊಂಡು ಏನಕ್ಕಿದ್ನ ಎಲ್ಲ ನೋಡ್ಕೊಂಡು ಅರ್ದು ಕುಡ್ದೀನಿ ನಾನು. ಉಪ್ಪೆಗಿಲ್ಲದು ಮಂತನೂ ಉಪ್ಪೆಗಿಲ್ಲದು, ಏನು ಒಂದು ಕೊಡೋದು ಗೊತ್ತಿಲ್ಲ ಕೊಸೋದು ಗೊತ್ತಿಲ್ಲ ನೋಡು. ಅಷ್ಟೆಲ್ಲ ಹೇಳಿ ಬಂದಿ ನಾನು. ಆದ್ರೂ ನಿನಗೆ ಅಷ್ಟೆಲ್ಲ ಮಾತಾಡ್ತಾಳಲ್ಲ ಆಕಿ. ಯವ್ವ ಯಾರಿಗಾರನು ಒಮ್ಮಿದ್ದ ಮಕ್ಳು ಹಂಗೆ ಮಾಡ್ಯಾರ ಅಂದ್ರಿ ಯಾರು ತಂದೆ ತಾಯಿಗೆ ಸಮಾಧಾನ ಆಗುತ್ತೆ ಹೇಳು. ಈಗ ನಿನಗೆ ನಾ ಮಾಡಿನಲ್ಲ, ನೀನಾರ ಸಮಾಧಾನ ಆಗಿ ಏನು? ಈಗ ನೀ ಬಂದಿರೋದು ನನಗೆ ಹಂಗ್ಸಕ. ನಾನು ಏನಾರ ಹೆಂಗದಿ ಏನಂತ ಕೇಳಕತ್ತೀಯ ನೀನಾರ ನೋಡವ. ನನಗೆ ಪ್ರೀತಿ ತೋರ್ಸಕ್ ಬರೋದು ಹಿಂಗೆ. ನಂಗೆ ಅವ್ರಂಗ ಮ್ಯಾಗ ಒಂದಿಟ್ಟು ಪೌಡ್ರ್ ಪೇರನ್ನೆಲ್ಲ ಹಚ್ಕೊಂಡು ಚಂದಾಗ ಹೈ ಅಂತ ಮಾತಾಡಕ್ಕೆ ಬರೋದಿಲ್ಲ. ನಾ ಮಾತಾಡೋದ ಹಿಂಗೆ. ಈಗೇನು ಬೇಯವ್ವ ನೀನು ಗುಡಿಗೆ ಇಲ್ಲಿವರೆಗೂ ನಾನು ಹಿಂದಿಂದ ಬಂದಿ ಅಂದಿಲ್ಲ ನಾನು ಮಾತಾಡ್ಸಕ್ಕೆ. ಇದನ್ನ ಮಾತಾಡಕ್ಕೆ ಬಂದಿ, ನನ್ನ ಹತ್ರ ಜಗಳ ಕಾಯಕ್ಕೆ ಬಂದಿ ನೀನು. ಹೊಕ್ಕಿಂಬಿಡು, ನಾನು ಮನೆಗೆ ಹೊಕ್ಕೀನಿ. ಈ ಬಿಸಿಲ ನಿಂತು ಕಾಲು ಬೇಕತ್ತು ನಾನು. ಆತು ಈಗಂಕರು ಆಗಿದ್ದಾಗೋಗೈತಿ. ಇನ್ನೇನು ಆ ಮುದುಕಿ ಒಪ್ಕೊಂಡಾರಂದ್ರೆ ಇಡೀ ಮನೇನ ಒಪ್ಕೊಂಡಂಗ. ಆ ಮನ್ಯಾಗ ಅವರ ಇಬ್ಬರದ ನಡೆಯೋದು. ನೀ ಮತ್ತಿದ ಮಾವಂದು ಏನೂ ನಡೆಯೋದಿಲ್ಲ. ಆಕಿ ಶಾರವನ ಗಂಡ ಕಾಣೋದೇ ಇಲ್ಲಲ್ಲ. ಎಲ್ಲೋಗ್ಯಾರ ಅವ್ರು? ಎಲ್ಲೋಕ್ಕಾರ ಮನ್ಯಾಗ ಅದಾರ. ಈಗ ಮತ್ತೆ ಬ್ಯಾಸ್ಗೆಲ್ಲ ಏನೇನೋ ಕೆಲಸ ಅದು ಇದು ಮಾಡಕತ್ತಾರ. ಶಾವಿಗೆ ಮಾಡೋದು, ಸೊತ್ತಿ ಬೀಜ ಮಾಡೋದು, ಮ್ಯಾಗ ಸಂಡಿಗೆ ಇಡೋದು ಅದನ್ನೇನ ಮಾಡಕತ್ತಾರ ಎಲ್ಲರೂ ಮನ್ಯಾಗ. ಅದಕ್ಕೆ ಯಾರು ಹೊರಗೆ ಬರೋದಲ್ಲ. ಅದು ಪ್ರೇಮಕ್ಕಂದಂಗೆ ಆದಾಗಿದ್ದನೂ ಹೊರಗೆ ಯಾರು ಬರಲ್ಲ. ಏನು ಈಗ ಆಕಿ ದಿಕ್ಕಿದ ಮದುವೆ ಐತಲ್ಲ ಈಗ ಆತಿದ್ದು ಬಸವ ಜಯಂತಿ ಆದಮೇಲೆ, ಹಾಗಾಗಿ ಎಲ್ಲರೂ ಆ ಕೆಲ್ಸದಾಗ ಬ್ಯುಸಿ ಆಗ್ಯಾರ. ನಿನಗೂ ಏನಾರ ಅದು ಮಾಡು ಇದು ಮಾಡು ಅಂತಂದು ಹೇಳಿ ಆರ್ಡರ್ ಮಾಡ್ತಾಳನ್ನ ಆಕಿ ಡುಬ್ಲಿ? ಇಲ್ಲವ್ವ ಏನೂ ಆರ್ಡ್ರ್ ಮಾಡೋದಿಲ್ಲ. ನಾ ಮಾಡ್ತೀನಿ ಅಂತ ನಾನು ಹೋದ್ರೂ ಏನೂ ಮುಟ್ಟಿಸ್ಕೊಳ್ಳೋದು ಇಲ್ಲ. ನೀವು ಕುತ್ಕೊಂಡು ನಂಗೆ ನೀನು ಈ ಮನೆಗೆ ಸೊಸಿ ಇರ್ಬೋದು, ಆದ್ರೆ ನನ್ನ ಮಗನ ಹೆಂಡ್ತಿರ್ಬೋದು, ಈ ಮನೆಗೆ ಸೊಸಿ ಇರ್ಬೋದು, ನನಗೂ ನಿನಗೇನು ಸಂಬಂಧ ಇಲ್ಲ ಅಂತಂದು ಹೇಳಿ ಖಂಡಿತವಾಗಿ ಹೇಳಿ ಹೋಗ್ಬಿಡ್ತಾಳೆ. ನೋಡು ಬೂಸುಡಿ ಹೆಂಗದಾಳ ನೋಡು. ಇದನ್ನ ನೋಡು, ನಿನ್ನ ಮನ್ಯಾಗ ನಿನ್ಗೇನು ಅಧಿಕಾರ ಇಲ್ಲಾರ್ದಂಗೆ ಮಾಡ್ಬೇಕಂತಾನ ಹಂಗಂತಾಳಾಕಿ. ಆ ಕೇಳಂತ ನೀನೇನು ಸುಮ್ಮನೆ ಇರ್ಬೇಡ. ಆ ಮಗನ ಮದುವೆಗೆ ನೀನು ಮನೆ ಸೊಸಿನ ಹೇಳಿ ನೀನು ಚಂದಾಗ. ನೀನು ಹೆಂಗೆ ಈ ಮನೆಗೆ ಸೇರೋದು ಬಂದು ನಾನು ಹಂಗೆ ಒದ್ದು ಬಂದೀನಿ, ನಿನ್ನ ಮಗನ ಹೆಂಡ್ತಿ ನನಗೂ ಅಧಿಕಾರ ಐತಂತ ಹೇಳಿ ನೀನು ಎದ್ರ ಮಾತಾಡು. ಯವ್ವ ನಂಗೆ ಗೊತ್ತೈತೆ ನಂಗೆ ಏನು ಮಾಡ್ಬೇಕಂತೇಳಿ, ನೀ ಸುಮ್ಮನಿರು. ಲೇ ಕಾವಿ ನಿನಗ ಅರ್ಥ ಆಗೋದಿಲ್ಲ. ಭಾರಿ ಬಾರ್ಗಡದಳಾಕಿ ನೋಡಿಲ್ಲಿ. ಆಕಿಗಿರೋ ಭಾರ ವಿದ್ಯೆನೂ ನಮ್ಗೆ ಯಾರಿಗೂ ಇಲ್ಲ. ಗುಮ್ಮನ ಗುಸಿಗಿ ಗುಳು 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 ಅಂತ ಒಳಗೆ ಮಾಡಿ ಅತ್ತಿ ಮಾವನ ಒಳಗೆ ಹಾಕ್ಕೊಂಡು ಒಂದಲ್ಲಕಿನ ಅಡ್ಗಾಡೋದು ನೋಡ. ನೀನು ಆಕೆ ಏನ್ರ ಹೇಳ್ದಂಗೆ ಕೇಳ್ದಿ ಮುಗೀತು. ನಿನ್ನ ಗಂಡನ ದೂರ ಮಾಡಿಟ್ಬಿಡ್ತಾಳ. ಲೇ ಅವು ಅದಾವು ಜಗ್ ಮಂದಿದವು. ಆಕಿ ಈ ಮುದುಕಿ ಐತಲ್ಲ, ಮುದುಕಿ ಹೆಣ್ಮಕ್ಳು ಅದಾವು, ಅವ್ರ ಮಕ್ಳದಾರ ಯಾರ್ಯಾರ ಅವ್ರನ್ನ ತಗೋಬೇಕಂತಿತ್ತು. ಆಮೇಲೆ ಹಿಡಿಲಿ ನಿನ್ನ ಮನೆ ಬಿಟ್ಟು ಓಡಿಸಿ ಅವನ್ನ ತಂದು ಕಟ್ತಾರೆ ನಿನ್ನ ಗಂಡನ ತಲೆಗೆ. ಯವ್ವ ಗೊತ್ತೈತಾಳ ನಂಗೂ. ಇವ್ರು ಹಂಗಿಲ್ಲ ರವಿ, ಸುಮ್ಮನಿರು ನೀನು. ಲೇ ಕಾವ್ಯ ನಿನಗಿನ್ನೂ ಗೊತ್ತಿಲ್ಲ ನೋಡು ಗಂಡಸರ ಬುದ್ಧಿ. ಒಂದು ಸರಿ ಹಾಲಿನ ರುಚಿ ಕಂಡಿರಬೇಕು, ನಿನಗೆ ಗೊತ್ತಾಗೋದಿಲ್ಲ. ಹೇಳ್ದಷ್ಟು ಕೇಳು, ಸ್ವಲ್ಪ ಲಕ್ಷ ಇಟ್ಗ. ಆಗ ನಿಮ್ಮತ್ತೆ ನಿನ್ನ ಮೂಲಿ ಕುಂದ್ರಿಸಿ ತಂದ ಮಾಡ್ತಾಳ. ಬೇಕಾದ್ರೆ ನೀ ಯಾಕೆ ಅಂದಿದಿ ನೋಡು, ನಿಮ್ಮ ಮತ್ತೆ ಹೆಂಗೆ ಮಾಡ್ತಾಳ ಅನ್ನೋದು ಆಕೆಗೆ ಅದ ಇರೋದು ತಲೆಯಾಗ. ಬೇಕಾದ್ರೆ ನೀನು ಕೇಳು, ಯಾರನ್ನಾರ ಮನೆಗೂ ಕೇಳು, ಅದಾರ ಇಲ್ಲ. ಅಷ್ಟಲ್ಲ ಮತ್ತು ಈಕಿ ತವ್ರ ಮನ್ಯಾಗೂ ಈಕಿ ಅಣ್ಣ ತಮ್ಮಗಳು ಮಕ್ಕಳು ಅದಾರ, ಹೆಣ್ಮಕ್ಳು ಭಾಳ ಮಂದಿ ಅದಾರ ನೋಡ. ಕಾವಿ ಹೇಳೀನಿ ಹೆಂಗೆ ಮಾಡಿ ನನ್ನ ವಿರೋಧ ಮಾಡಿ ಆ ಮನೆ ಸೇರ್ಕೊಂಡಿದ್ದಿ. ವಾಪಸ್ ಏನೇ ನೀ ತವ್ರ ಮನೆಗೆ ಬಂದಿ ಮಗಳ ಒದ್ದು ಹೊರಗೆ ಹಾಕ್ತೀನಿ ನಾನು. ನನಗೆ ಸಂಬಂಧನೇ ಇಲ್ಲ ಅಂತೀನಿ. ಈಗ ಹೇಳಕತ್ತೀನಿ, ಕೈಯ ಕಡ್ಡಿ ಕೊಟ್ಟು ಕೇಳಿಸ್ಕ. ಯಾವ್ದ ಕಾರಣಕ್ಕೂ ಆ ಡುಬ್ಲಿ ಮಾತು ಕೇಳಬೇಡ.
ಆ ಮುದುಕಿ ಮಾತಿ ಏನು ಕೇಳೋದ ಅವಶ್ಯಕತೆ ಇಲ್ಲ. ಅಧಿಕಾರ ನಿಂದ ಅಧಿಕಾರ ಏನೈತಿ ನೀ ಚಲಾಯಿಸು. ಮನಿ ಸೊಸಿ ನೀನು ಮಾಡ ನೀನ ಎಲ್ಲ ನಂದನ್ನು ಅಡ್ಗೆ ಮನೆಗೆ ಬೇಕಂತನ ಹೋಗಿಸ್ಕೊಡೋದಲ್ಲ. ಯಾಕಂದ್ರೆ ರುಚಿಯಾಗಿ ನೀ ಮಾಡಾಕ್ ಕೊಟ್ಬಿಟ್ರೆ ಗಂಡಗ ತಾಯಿ ಅನ್ನೋದಿಲ್ಲಲ್ಲ. ನಾಳೆ ಹೆಂತಿ ಅಂತ ಬರ್ತಾನೆ ನೀನು ಹಿಂದೆ ಅನ್ನೋದಕ್ಕನ ಹೋಗ್ಬೇಕಾರೆ ನೀ ಹೋಗಿ ಇವತ್ತು ಅಡಿಗೆ ಮನೆಗೆ ನಾ ಅಡಿಗೆ ಮಾಡ್ಕೊಡ್ತೀನಿ. ನನ್ನ ಗಂಡಗನ್ನು ಏನಂತ ನೋಡು, ನಾಳೆ ಇದೇ ಟೈಮ್ಗೆ ಬಾ. ಏನೇನು ನಾ ಈಗೇನು ಮಾಡೋದಿನಲ್ಲ ಎಲ್ಲ ಮಾಡು. ಅಡಿಗೆ ಮಾಡ್ತೀನಿ ಅಂತ ನೀನ ಹೋಗು. ಅದು ಕರಿಯತ್ಲಿಗೆ ನೀನು ಕರೆಯೋಕಿನ ಮುಂಚೆ ಟವಲ್ ಕೊಡೋಕೆ ಹೋಗು. ರುಚಿಯಾಗಿ ಅಡಿಗೆ ಮಾಡಿಕೊಡು. ನಿಮ್ಮ ಅತ್ತಿದು ಹೆಂಗಿರ್ತ ನಾಟಕ ನೋಡಿ ಬಂದು ಹೇಳಂಗೆ ನಾಳೆ ಟತ್ತಿಗೆ. ಯವ್ವ ನಾನಿನ್ನ ನಿಮ್ಮ ಮನ್ಯಾರ ಹೋಗಿ ನಮ್ಮ ಮನೆಗೆ ನಂಗೆ ಏನು ಮಾಡಬೇಕು ಏನು ಮಾಡಬಾರ್ದು ಹೆಂಗಿರಬಾರ್ದು ಅನ್ನೋದು ಗೊತ್ತೈತೆ ನಂಗೆ. ನೀ ಸುಮ್ಮನೆ ಇದ್ಬಿಡು ಒಂದಿಟ್ಟು, ನಾ ಬರ್ತೀನಿ. ನಂಗೆ ಕಾಲು ಸುಡಾಕತ್ತಾವ. ಹೋಲೆ ಹೋಗು, ಗೊತ್ತಾಗತ್ತೆ. ಹೋಗಿ ನಿನಗ ಗೊತ್ತಾಗತ್ತೆ ಅಲ್ಲೇ. ಒಂದಿನ ಬಂದು ಹತ್ಕೊಂತ ಯವ್ವ ನನ್ನ ಗಂಡ ಹಿಂಗೆ ಮಾಡಿದ್ವಿ ನೀ ಹೇಳಿದ ಕರೆ ಆತ್ಬೇ ಅಂತ ಬರ್ತಿದ್ದಿ. ಅವಾಗ ನಾನು ಇಡ್ತೀನಿ ನಿನಗೆ ಸಗಣಿನ ತುಂಬಿ ಹೋಗು. ಇದು ಹಿಂದೆ ಏನು ನೋಡಕತ್ತೀರಲ್ರಿ, ಇದು ನಮ್ಮೂರ ಗ್ರಾಮ ದೇವತೆ ಶ್ರೀ ಮಹಾಮಾಯಮ್ಮ ಲಕ್ಷ್ಮಿ ಅಂತಲೂ ಕರೀತಾರ್ರಿ. ಈ ಗುಡಿ ದೇವಸ್ಥಾನದ ಮೂರ್ತಿ ಏನೈತಲ್ರಿ ಅದು ದೇವಿದು ಮತ್ತು ಇಬ್ಬರು ಕ್ಷೇತ್ರಪಾಲಕರ ಜೊತೆ ಅದಲ್ರಿ ಆಕಿ. ದಕ್ಷಿಣಾಭಿಮುಖ ಐತಿ. ಅದು ಹಾಗಾಗಿ ಭಾಳ ಪವರ್ಫುಲ್ ದೇವಿ ಅಂತ ಹೇಳ್ತಾರೆ. ಆಮೇಲೆ 12 ಜ್ಯೋತಿರ್ಲಿಂಗನೂ ಅದಾವ. ಹಿಂದೆ ಕಲ್ಯಾಣಿ ಐತಿ. ಯಾರಿಗಾರ ಇಂಟ್ರೆಸ್ಟ್ ಇದ್ರೆ ನಾನು ಮತ್ತೆ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಷನ್ ಕೊಡ್ತೀನಿ. ಇದು ನಮ್ಮೂರ ಗ್ರಾಮ ದೇವತೆ ಶ್ರೀ ಮಹಾಮಾಯಮ್ಮ. ನನ್ನ ತಮ್ಮನ ಏನಂತ ಫೇವ್ರೆಟ್ ದೇವರು. ಮೇಡಮರ ನೀವು ಕೇಳಿದ್ರಿ ನಿಮ್ಮ ಬ್ರದರ್ದು ಫೋಟೋ ಹಾಕ್ರಿ ಅಂತ ಹೇಳಿ, ಇವತ್ತು ಈ ವಿಡಿಯೋದೊಳಗೆ ನನ್ನ ಬ್ರದರ್ದು ಫೋಟೋ ಹಾಕ್ತೀನಿ. ಅವನ ಹೆಸರು ಮಂಜುನಾಥ್ ಬಸಯ್ಯ ಭಿಕ್ಷಾವತಿ ಮಠ್. ನನ್ನ ತಮ್ಮ, ನಂದು ಓನ್ ಆ್ಯಂಡ್ ಓನ್ಲಿ ನನ್ನ ತಮ್ಮ. ಅವನು ಬ್ಯಾಕ್ ಬೋನು. ಏನು ಹೇಳಿದ್ರು ಕಮ್ಮಿ ಅವನ ಬಗ್ಗೆ. ಅವನ ಫೋಟೋ ಇವತ್ತು ನಿಮಗೋಸ್ಕರ ಹಾಕ್ತೀನಿ ರೀ.